ಸಿದ್ದರಾಮಯ್ಯ ಸೇತುವೆ. ಭದ್ರಾವತಿ ಜಸ್ಟ್ 15 to 16 ಕಿಲೋಮೀಟರ್ಸ್ ಅಷ್ಟೇ. 12ಗೆ ನಾಳೆ ನಾಡ್ದನ ಇನಾಗ್ರೇಷನ್ 13 ಕನ್ಫರ್ಮ್. 13 ಬೈ ಚಾನ್ಸ್ ಯಾವ್ದಾರ ಲಾರಿ ಗೀರಿ ಬಂದು ಹೊಡಿತು ಆ ಕಡೆ ಹೋಗಲ್ಲ, ಹೊಡೆದ್ರು ಅಲ್ಲೇ ನಿಂತ್ಕೊಳ್ಳುತ್ತೆ. ಓ ಅದಕ್ಕೆ ದಾಕ ನಿಂತಿರೋದ. ಪವರ್ ಆಫ್ CM ಅಂತ ಹೇಳಿದ್ರೆ ಇದೆ. ಏನಂತಿದ್ರೆ ಸಾಗಾಣಿಕೆ, ಕಳ್ಳ ಸಾಗಾಣಿಕೆ, ಸಮಥಿಂಗ್ ಸ್ಮಗ್ಲಿಂಗ್ ಅಲ್ಲೇನಾ, ಸ್ಮಗ್ಲಿಂಗ್. ಎಲ್ಲ ಪ್ರಾಪರ್ಟಿಗೂ ಇನ್ ಹೆವಿ ರೇಟ್ ಡಿಮ್ಯಾಂಡ್ ಬಂದಿರುತ್ತೆ. ದಿಲೀಪ್ ಸರ್ ಇದ್ದಿಲ್ಲ ಅಂದ್ರೆ ನನಗೆ ಆ ಕಡೆ ಹೋಗಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ CID ಎಲ್ದು ಸಿರಿ. ಡೇಟ್ ನೋಡ್ಕೊಂಬೇಡಿ, ಏಪ್ರಿಲ್ 30, 2026. ಈ ಒಂದು ಬ್ರಿಡ್ಜ್ ಇನಾಗ್ರೇಷನ್ ಆಗ್ಬೇಕು, ಓಪನ್ ಆಗ್ಬೇಕು, ಇದ್ರಲ್ಲಿ ನಾವು ಆ ಕಡೆ ಈ ಕಡೆ ಓಡಾಡ್ಬೇಕು ಅನ್ನೋದು ನಮ್ಮ ಎನ್ನರ್ಪುರ ಜನಗಳದ್ದು ಒನ್ ಆಫ್ ದ ಬಿಗ್ಗೆಸ್ಟ್ ಡ್ರೀಮ್ ಆಗಿತ್ತು. 2026 ಏಪ್ರಿಲ್ 13 ಆ ಒಂದು ಡ್ರೀಮ್ ಇವತ್ತು ಕಂಪ್ಲೀಟ್ ಆಗಿದೆ. ಸೊ ಇವತ್ತು ನೋಡ್ಬೋದು ನೀವು, ಇನಾಗ್ರೇಟ್ ಮಾಡ್ಕೊಂಡು ಹೋಗಿದ್ದಾರೆ ಬೆಳಿಗಿನ ಜಾವ 10 ಗಂಟೆ 15 ನಿಮಿಷಕ್ಕೆ ನಮ್ಮ ಕರ್ನಾಟಕದ CM ಸಿದ್ದರಾಮಯ್ಯ ಅವರು ಬಂದು ಈ ಒಂದು ಬ್ರಿಡ್ಜ್ ಅನ್ನ ಇನಾಗ್ರೇಟ್ ಮಾಡಿದ್ರು. ನೋಡ್ಬೋದು ನೀವು ಇನಾಗ್ರೇಷನ್ ಏನೆಲ್ಲ ಲೈಕ್ ಡೆಕೋರೇಷನ್ಸ್ ಮಾಡಿದಾರೆ ಅಂತ. ನಮ್ಮ ಸಂಪ್ರದಾಯ, ನಮ್ಮ ಕರ್ನಾಟಕದ ಸಂಪ್ರದಾಯ ನಂಗೆ ಬಾಳೆಗೊನೆ, ಹೂವಿನಾರ, ಮಾವಿನ ಎಲೆ ತೋರಣ. ಇವತ್ತಿಂದ 2 ದಿನ ಹಿಂದೆ ಅಂದ್ರೆ ಈ ಒಂದು ಬ್ರಿಡ್ಜ್ ಇವತ್ತು ಏನಿದೆ ಓಪನ್ ಆಗ್ತಿದೆಯಲ್ಲ 13ನೇ ತಾರೀಕು, 11ನೇ ತಾರೀಕು ಆನ್ 11th ನಾನು ಈ ಒಂದು ವಿಡಿಯೋ ಶೂಟ್ ಮಾಡಿದ್ದೀನಿ. ಇಲ್ಲಿ ಏನೇನ್ ಡೆಕೋರೇಷನ್ ಆಗ್ತಿದೆ, ಫೈನಲ್ ವರ್ಕ್ಸ್ ನಡೀತಿರೋದು, ಇಲ್ಲಿ ಡೆಕೋರೇಷನ್ ಆಗ್ತಿರೋದು, ಮತ್ತೆ ಪ್ರಿಪರೇಷನ್ಸ್ ಆಗ್ತಿರೋದು ಒಂದು ಬ್ಲಾಗ್ ಮಾಡಿದೆ. ಆ ಒಂದು ಬ್ಲಾಗ್ ನೋಡ್ಕೊಂಡ್ ಬಂದಿದ್ದೆ. ಈ ಒಂದು ಸೇತುವೆದು ಓವರ್ ಆಲ್ ಲೆಂತ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1.5 ಇಂದ 2 ಕಿಲೋಮೀಟರ್ ಇದೆ. ಸೊ ಬೈಕ್ ಅಲ್ಲಿ ಒಂದು ರೈಡ್ ಹೋಗೋಣ ಅಂತ ನಾನು ನನ್ನ ತಮ್ಮ ಹೋಗ್ತಿದ್ದೀವಿ. ಸೇತುವೆ ಮೇಲೆ ಮೇಂಟೆನೆನ್ಸ್ ವರ್ಕ್ ನಡೀತಿತ್ತು. ಪೇಂಟ್ ಮಾಡ್ತಿರೋ ಕೆಲಸದವ್ರು ನೋಡಿ ಶಾಕ್ ಆಯ್ತು. ಕಾಲ ಬಂತು ನೋಡ್ರಿ, ಹುಡುಗಿಯರು ಸಮೇತ ಪೇಂಟ್ ಮಾಡ್ತಿದ್ದಾರೆ. ವಾವ್, ಸೂಪರ್ ಅಲ್ವಾ? ಇದಕ್ಕೆ ಹೇಳಿದ್ರೆ ಹೆಣ್ಮಕ್ಳ ಕೈಯಲ್ಲಿ ಮಾಡಕ್ ಆಗ್ತಿರೋದು ಏನೂ ಇಲ್ಲ ಇಲ್ಲಿ. ಈಗ ನಾನು ಇರುವಂತ ಜಾಗ ಅಂತ ಹೇಳಿದ್ರೆ ಎನ್ನರ್ಪುರ ಜನಗಳ ಒನ್ ಆಫ್ ದ ಬಿಗ್ಗೆಸ್ಟ್ ಡ್ರೀಮ್ ಅಂತ ಹೇಳ್ಬೋದು. ನನ್ನ ಹಿಂದೆ ಕಾಣ್ತಿದೆಯಲ್ಲ ಈ ಒಂದು ಬ್ರಿಡ್ಜ್, ನಮ್ಮೂರವರು ಎಸ್ಪೆಷಲಿ ಈ ಒಂದು ಬ್ಯಾಕ್ ವಾಟರ್ ಇದೆಯಲ್ಲ, ಬ್ಯಾಕ್ ವಾಟರ್ ಕಡೆ ದಡದಲ್ಲಿರೋ ಜನಗಳ ಭದ್ರಾ ಡ್ಯಾಮ್ ಕನ್ಸ್ಟ್ರಕ್ಟ್ ಆಗಿದ ಟೈಮ್ ಇಂದ ಹಿಡಿದು ಕನ್ಸು ಅಂತ ಬೇಕಾದ್ರೆ ಹೇಳ್ಬೋದು. ಇನ್ 2026 ಆ ಒಂದು ಕನ್ಸು ನನ್ಸಾಗ್ತಿದೆ. ಸೊ ಇವತ್ತು ಬಂದ್ಬಿಟ್ಟು ಏಪ್ರಿಲ್ 11th. ಯಾಕಲಿ ಯಾಕ ಓಕೆ, ಇವತ್ತು ಬಂದ್ಬಿಟ್ಟು ಏಪ್ರಿಲ್ 11, 12ಗೆ ನಾಳೆ ನಾಡ್ದನ ಇನಾಗ್ರೇಷನ್ 13 ಕನ್ಫರ್ಮ್. 13th ಕಾಣ್ತಿದ್ದಲ್ಲ ಸಿದ್ದರಾಮಯ್ಯ ಸೇತುವೆ ಅಂತ ಈ ಒಂದು ಬ್ರಿಡ್ಜ್ ಇನಾಗ್ರೇಷನ್ ಇಟ್ಕೊಂಡಿದ್ದಾರೆ. ಯಾರು ಬಂದ್ ಮಾಡ್ತಿದ್ದಾರೆ ಅಂತ ಗೊತ್ತಾ? ಎಸ್, ನಮ್ಮ ಕರ್ನಾಟಕದ CM ಸಿದ್ದರಾಮಯ್ಯ. ಅಲ್ಲಿ ನೋಡಿ ನಿಂತಿದ್ದಾರೆ ನೋಡಿ ಅಲ್ಲಿ. ಅವ್ರು ಬಂದು ನಮ್ಮ ಈ ಒಂದು ಬ್ರಿಡ್ಜ್ ಅನ್ನ ಇನಾಗ್ರೇಟ್ ಮಾಡ್ತಿದ್ದಾರೆ. ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಬ್ರಿಡ್ಜ್ ಕಟ್ಟೋ ಮೇನ್ ಇಂಟೆನ್ಷನ್ ಅಂತ ಹೇಳಿದ್ರೆ ಈ ಕಡೆ ಎನ್ನಾರ್ಪುರ ಬರುತ್ತೆ, ಆ ರೋಡ್ ಆ ಸೈಡ್ ಏನ್ ಬರುತ್ತಲ್ಲ ಸಿಗ್ವಾನಿ ಅಲ್ಮಾರೆ, ಆ ಸೈಡ್ ಹಂದೂರ್ ಬರುತ್ತೆ. ಆ ಹಂದೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಎನ್ನಾರ್ಪುರದಿಂದ 17ರಿಂದ 20 ಕಿಲೋಮೀಟರ್ ಸುತ್ಕೊಂಡು ಹಂತವಾನಿ ಸೈಡ್ ಹೋಗ್ಬೇಕಿತ್ತು. ಈ ಒಂದು ಸಿದ್ದರಾಮಯ್ಯ ಸೇತುವೆ ಇದೆಯಲ್ಲ, ಈ ಒಂದು ಬ್ರಿಡ್ಜ್ ಆಗೋದ್ರಿಂದ ಎನ್ನಾರ್ಪುರ ಬಸ್ ಸ್ಟ್ಯಾಂಡ್ ಇಂದ ಇಲ್ಲಿ ತನಕ ಒಂದು 2 ಕಿಲೋಮೀಟರ್ಸ್, ಅಲ್ಲಿಂದ 1 ಕಿಲೋಮೀಟರ್, ಒಂದು 3 to 4 ಕಿಲೋಮೀಟರ್ ಅಲ್ಲಿ ಆ ದಡ ಸೇರ್ಬೋದು. ಈಗ ಗೊತ್ತಾಯ್ತಲ್ಲ ಈ ಒಂದು ಬ್ರಿಡ್ಜ್ ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ. ಟೌನಿಗೆ ಬರಬೇಕು, ಊರಿಗೆ ಬರಬೇಕು, ಮಾರ್ಕೆಟಿಗೆ ಬರಬೇಕು, ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಅಂತ ಹೇಳಿದ್ರೆ 17ರಿಂದ 20 ಕಿಲೋಮೀಟರ್ ಜರ್ನಿ ಮಾಡಿ, ಅದು ಇರೋದು ಒಂದೇ ಒಂದು ಬಸ್, ಇಲ್ಲಾಂದ್ರೆ ಆಟೋ ಮಾಡ್ಕೊಂಡ್ ಬರೋದು ಸೋ ಎಕ್ಸ್ಪೆನ್ಸಿವ್. ಇಲ್ಲಾಂದ್ರೆ ಸ್ವಂತ ಕಾರು ಬೈಕ್ ಅಂತ ಬರಬೇಕಾಗುತ್ತೆ, ಸಖತ್ ಖರ್ಚು. ಆಲ್ಮೋಸ್ಟ್ 20 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸೋ ಸಿಂಪಲ್ ಥಿಂಗ್. ನಮಗೆ ಹೋಗ್ಬಿಟ್ಟು ಬ್ರಿಡ್ಜ್ ಏನೇನ್ ಕೆಲಸ ಮಾಡಿದ್ದಾರೆ, ಏನೇನ್ ಮಾಡ್ತಿದ್ದಾರೆ ಇವತ್ತಿನ ದಿನ ನೋಡ್ಕೊಂಡ್ಬಿಡೋಣ. ಆಕ್ಚುಲಿ ಈ ಒಂದು ಬ್ರಿಡ್ಜ್ ಕಟ್ಟಿರೋದು ಇವ್ರದೇ ಕಂಪನಿ ಅದು. ಹಾಯ್ ಬ್ರೋ, ಹಾಯ್. ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು? 4-5 ವರ್ಷ ಆಯ್ತು. 4-5 ವರ್ಷ. ಫಸ್ಟ್ ಕನ್ನಡ ಬರಲ್ಲ, ನಿಮ್ದು ಇವರಲ್ಲ ಅನ್ಸುತ್ತಲ್ಲ, ಆಂಧ್ರ. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. 4 ವರ್ಷ. ಸ್ಟಾರ್ಟಿಂಗ್ ಕೆಳಗೆ ಫೈಲ್ಸ್ ಎಲ್ಲ ಮಾಡ್ತಾ ಇದ್ರು. ಆಮೇಲೆ ನಾನು ಬಂದಿದ್ದೆ. ನೀವು ಏನ್ ಕೆಲಸ ಮಾಡ್ತಿರೋದು ಇಲ್ಲಿ ಬಂದು? ನಾವು ಜೂನಿಯರ್ ಇಂಜಿನಿಯರ್. ನಿಮ್ಮ ಹೆಸರು? ಕಿಶೋರ್. ನೋಡಿಲ್ಲ, ಆಕ್ಚುಲಿ ಇನ್ನೊಂದು ವಿಷಯ ಹೇಳ, ನನಗೆ ಇವರು ಮುಂಚೆನೇ ಪರಿಚಯ ಇದಾರೆ. ಯಾಕೆ ಅಂದ್ರೆ ಒಂದ್ 2 ವರ್ಷ ಆಗಿದ್ದಾರ. 2 ವರ್ಷ. ಒಂದ್ 2 ವರ್ಷ ಹಿಂದೆ ಈ ಒಂದು ಬ್ರಿಡ್ಜ್ ಕೆಲಸ ಆಗ್ತಿತ್ತ, ಇಷ್ಟೆಲ್ಲ ಆಗಿದ್ದಿಲ್ಲ, ಜಸ್ಟ್ ಫೈಲಿಂಗ್ ಕೆಲಸ, ಪಿಲ್ಲರ್ ಕೆಲಸ ಏನೋ ಆಗ್ತಿತ್ತು. ಅವತ್ ಬಂದು ನಾನು ಇವ್ರ ಫೋಟೋಸ್ ತೆಗ್ದಿದ್ದೆ. ನೆನಪಿದೆಯಾ ಬರೋದು ನಿಮಗೆ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಮ್ಮೂರಲ್ಲಿ ಬಂದು? ಜನಗಳು, ಇಲ್ಲಾಂದ್ರೆ ಇಲ್ಲಿ ಕ್ಲೈಮೇಟ್, ವೆದರ್ ಚೆನ್ನಾಗಿದೆ ಬ್ರೋ ಇಲ್ಲಿ, ಅಲ್ವಾ? ಇಲ್ಲಿಂದ ಹೋಗಕ್ ಅನ್ಸ್ ಬರಲ್ಲ. ಆತರ ಒಂದು ಇಲ್ಲಿ ಬಂತ ಸಂಜೆ ಈ ಟೈಮ್ ಇಲ್ಲಿ ಬಂತೆ, ಇಲ್ಲೇ ಇರ್ಬೋದು, ಇಲ್ಲೇ ಇರೋಣ ಅನ್ಸುತ್ತೆ. ಎಣ್ಣೆ ಹಾಕೊಂಡು. ಸರ್ ನಿಮ್ದು ಊರು? ಕಡೂರು. ಇವತ್ತು ಡ್ಯೂಟಿಗೆ ಬಂದಿರೋದು ಇಲ್ಲಿಗೆ. ನೋಡಿ ನಮ್ಮ ಕಡೂರು ಪೊಲೀಸರು. ಏನ್ ಸರ್ ನಿಮ್ಮ ಹೆಸರು? ಮಂಜು ನಾಯಕ್. ಅಲ್ಲಲ್ಲ, ಯೂಟ್ಯೂಬರ್ ಸರ್.
ಎಲ್ದೋಜರನ್ ಅಂತ ನೋಡಿ. ಇಲ್ಲಿ ನಾಳೆ CM ಬರೋದ್ರಿಂದ ಪ್ರೊಟೆಕ್ಷನ್ಗೋಸ್ಕರ ತುಂಬಾ ಪೊಲೀಸ್ ಆಫೀಸರ್ಸ್ ನೋಡಿ ಇಲ್ಲಿ ಇನ್ನು ಬರ್ತಾ ಇದ್ದಾರೆ, ಇನ್ನೂ ಬರ್ತಾರೆ. ಸೊ ಫ್ರಮ್ ದ ಬಿಗಿನಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಏನೇನ್ ಮಾಡಿದ್ದಾರೆ ಇಲ್ಲಿಂದ ಅಲ್ಲಿ ತನಕ ವ್ಲಾಗ್ ಮಾಡ್ಕೊಂಡು ಹೋಗೋಣ ಅಂತ ಇದೀನಿ. ಜೀವನ್ ಜ್ಯೋತಿ ಫ್ರೀ ಪ್ರಮೋಷನ್ ಕೊಡ್ತಿದ್ದೀನಿ, ತೊಂದರೆ ಇಲ್ಲ, ನಾನು ಓದಿದ ಸ್ಕೂಲ್. ಸಿದ್ದರಾಮಯ್ಯ ಸೇತುವೆ, ಈ ಒಂದು ಬ್ರಿಡ್ಜಿಗೆ ಕಲ್ಲಾಕಿರೋದು ಅಂತ ಹೇಳಿದ್ರೆ ನಮ್ಮ CM ಸಿದ್ದರಾಮಯ್ಯರು 2019 ಅಲ್ಲಿ ಅಧಿಕಾರಕ್ಕೆ ಬಂದಾಗ ಸೊ ಈ ಬ್ರಿಡ್ಜಿಗೆ ಅವರ ಹೆಸರೇ ಇಟ್ಟಿದ್ದಾರೆ. ಡೆಕೋರೇಷನ್ ಮಾಡ್ತಿದ್ದಾರೆ ನೋಡಿ. ಸೊ ಸಿಂಪಲ್ ಆಗಿ ಲೈಕ್ ಅಡಿಕೆ ಮರ ಇಟ್ಟು ಅದ್ರ ಸುತ್ತ ತೆಂಗಿನ ಗರಿ ಇಟ್ಟು ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಅಲ್ಲಿ ತನಕ ಇನ್ನು ಮಾಡ್ತಾನೆ ಇದ್ದಾರೆ, ಎರಡೂ ಸೈಡ್ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಅಲ್ಲ ಬ್ರೋ, ಈ ಕ್ರಾಶ್ ಬ್ಯಾರಿಯರ್ಸ್ ಇದೆಯಲ್ಲ ಅದು ಎಷ್ಟು ಮೀಟರ್ ಬರುತ್ತೆ? 100 ಮೀಟರ್, ಆ ಕಡೆ 100 ಮೀಟರ್. 100 ಈಗ ಬೈ ಚಾನ್ಸ್ ಯಾವ್ದಾರ ಲಾರಿ ಗೀರಿ ಬಂದು ಹೊಡಿತು ಏನು ಆಗಲ್ಲ, ಏನೂ ಆಗಲ್ಲ, ಗಟ್ಟಿ ಇದೆ, ಆ ಕಡೆ ಹೋಗಲ್ಲ. ಆ ಕಡೆ ಹೋಗಲ್ಲ. KRDC ಅಂತ ಇದೆಯಲ್ಲ ಅದೇನದು ನಿಮ್ಮ ಕಂಪನಿ ಅಲ್ಲ? ಅದು ಡಿಪಾರ್ಟ್ಮೆಂಟ್ ಬ್ರೋ. ಡಿಪಾರ್ಟ್ಮೆಂಟ್. ನೀವು ಸಬ್ ಕಾಂಟ್ರಾಕ್ಟ್ ತಗೊಂಡ್ರದ? ಹೌದು, ಎಸ್ ಬ್ರೋ. ನಿಮ್ಮ ಕಂಪನಿ ಅದು ಕಾಂಟ್ರಾಕ್ಟ್ ಸಿಂಡಿಕೇಟ್ ಪ್ರೈವೇಟ್ ಲಿಮಿಟೆಡ್ ಆಂಧ್ರ ಬೇಸ್ಡ್. 2019 ಸ್ಟಾರ್ಟ್ ಆಗಿದ್ದು, ಹೌದು. 2026 ಅಲ್ಲಿ ಫಿನಿಶ್ ಮಾಡಿದ್ದಾರೆ. Yes, sir. ಸೂಪರ್. ಸೊ ಇನ್ ಬ್ರಿಡ್ಜ್ ಲೆಂತ್ ಎಷ್ಟು ಬರುತ್ತೆ ಇದು? ಬ್ರಿಡ್ಜ್ ಲೆಂತ್ 504 ಮೀಟರ್. ಓಕೆ. ಈ ಕಡೆ ಅಪ್ರೋಚ್ ರೋಡ್ A1 ಸೈಡ್ 450 ಮೀಟರ್. ಈ ಮುಚ್ಚಿಟ್ಟಿದೀವಲ್ಲ ಇದೇ CM ಸಿದ್ದರಾಮಯ್ಯ ಅವರ ಪ್ರತಿಮೆ. ಇದು ನಾಳೆ ಅವ್ರು ಬಂದೆ ಇನಾಗ್ರೇಟ್ ಮಾಡೋದು. ಸೊ ಈ ಒಂದು ಸ್ಟ್ಯಾಚ್ಯೂನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಕ್ಯಾಮ್ರಾ, ಇಲ್ಲಾಂದ್ರೆ ಗೊತ್ತಲ್ಲ ಏನ್ ನಡೆಯುತ್ತೆ ಅಂತ ನಾನು ಏನು ಹೇಳ್ತಿಲ್ಲ ಅಲ್ಲೇನಾ. ಸೊ ಅಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕೋದು ಅದನ್ನೆಲ್ಲ ಇದೆ. ಸಂಡೇ ಶನಿವಾರ ಮಾತ್ರ ಸ್ವಲ್ಪ ಜಾಸ್ತಿ ಜನ. ಸಂಡೇ ಫ್ರೆಂಡ್ಸಾ? ಇದು ಯಾರ ಗಾಡಿನಾ? ಪೊಲೀಸ್ ಅಂತ ನೀವು ಗೊತ್ತು. ಈ ಒಂದು ಬ್ರಿಡ್ಜ್ ಅಫಿಷಿಯಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಅಪ್ರೋಚ್ ರೋಡ್ ಬರುತ್ತೆ. ಇಲ್ಲಿಂದ ಬ್ರಿಡ್ಜ್ 540 ಮೀಟರ್ ಸಮಥಿಂಗ್, ಅರ್ಧ ಕಿಲೋಮೀಟರ್ ಹತ್ತತ್ರ ಬರುತ್ತಲ್ಲೇನೋ. ಸೊ ಈ ಒಂದು ಬ್ರಿಡ್ಜನ್ನ ನಡ್ಕೊಂಡು ಬ್ಲಾಕ್ ಮಾಡೋಣ, ಏನಂತೀಯ? ಈ ಒಂದು ಬ್ರಿಡ್ಜ್ ಮೇಲೆ ಎಂಟ್ರ್ ಆಗ್ತಿದ್ದಂಗೆ ಗಾಳಿ ಜಾಸ್ತಿ ಆಗ್ತಿದೆ. ಕ್ಲೈಮೇಟ್ ಇಸ್ ಸೋ ಗುಡ್. ಎರಡು ಸೈಡು ರಿಫ್ಲೆಕ್ಟರ್ಸ್ ಇಟ್ಟಿದ್ದಾರೆ, ಕಾಂಕ್ರೀಟ್ ಬ್ಯಾರನ್ ಗೇಟ್ ಮಾಡಿಬಿಟ್ಟು. ಡಿವೈಡರ್ ಅಂದ್ರೆ ರೋಡ್ ಸೆಂಟ್ರಲ್. ಇದಕ್ಕೆ ಏನ್ ಹೇಳೋದು ಕಮೆಂಟ್ ಮಾಡಿ ಹೇಳ್ತೀನಿ, ನನಗೂ ಗೊತ್ತಿಲ್ಲ. ಸೈಡ್ ಕಟ್ಟಿದಾರಲ್ಲ ಬ್ಯಾರನ್ ಗೇಟ್ ಮೇಲೆ ಇಲ್ಲೊಂದು ರಿಫ್ಲೆಕ್ಟರ್, ಸೈಡಿಗೆ ನೋಡಿ ಇಲ್ಲೊಂದು ರಿಫ್ಲೆಕ್ಟರ್ ಇದೆ. ಎಲ್ಲಾ ಕಡೆ ನಾರ್ಮಲ್ ಸ್ಟ್ರೀಟ್ ಲ್ಯಾಂಪ್ ಹಾಕಿದ್ರೆ, ಇಲ್ಲಿ ನೋಡಿದ್ರೆ ಸೋಲಾರ್ ಲ್ಯಾಂಪ್ ಹಾಕಿದ್ದಾರೆ. ಏನಂತ ಹೇಳಿದ್ರೆ ಸಿಟಿಯಿಂದ ಒಂದು 2-3 ಕಿಲೋಮೀಟರ್ ಒಳಗಿದೆ, ಕರೆಂಟ್ ವ್ಯವಸ್ಥೆ ಇಲ್ಲ, ಗ್ರೀನ್ ಎನರ್ಜಿ ಒಳ್ಳೇದಲ್ವಾ. ಸೊ ಆ ಒಂದು ಪರ್ಪಸ್ಗೋಸ್ಕರ ಸೋಲಾರ್ ಪ್ಯಾನಲ್ ಇರೋ ಅಂದ್ರೆ ಆಟೋಮೆಟಿಕ್ ಆನ್ ಆಟೋಮೆಟಿಕ್ ಆಫ್, ಅಂದ್ರೆ ಸೂರ್ಯ ಬಂದಾಗ ಆಫ್ ಆಗುತ್ತೆ, ರಾತ್ರಿ ಕತ್ಲಾದಾಗ ಆನ್ ಆಗುತ್ತೆ, ಆಟೋಮೆಟಿಕ್ ಶಿಫ್ಟ್ ಆಗೋ ಸೋಲಾರ್ ಪ್ಯಾನಲ್ ಸ್ಟ್ರೀಟ್ ಲ್ಯಾಂಪ್ ಹಾಕಿದ್ದಾರೆ. ವೆರಿ ಗುಡ್. ಯಾಕಂದ್ರೆ ಇಲ್ಲಿ ಬೇಕೇ ಬೇಕು, ಯಾಕಂದ್ರೆ ಅಲ್ಲಿ ನೋಡಿದ್ರ ಅವರೇ ಹೇಳಿದ್ರು ಕನ್ಸ್ಟ್ರಕ್ಟ್ ಮಾಡೋದು, ರಾತ್ರಿ ಎಣ್ಣೆ ಪಾರ್ಟಿ ಮಾಡೋದು. ಪೊಲೀಸ್ ಆಫೀಸರ್ಸ್ ನಿಂತಿದ್ದಾರೆ ಸೇಫ್ಟಿ ಪರ್ಪಸ್. ಏನಕ್ಕೆ ಅಂತೇಳಿ ನಾಳೆ ಯಾರು ಬರ್ತಿದ್ದಾರೆ? ನಾಳ್ದು ನಮ್ಮನ್ನ ಫೋಟೋ ತೆಗಿಯಲ್ವಾ? ಓ ಅದಕ್ಕೆ ದಾಕ ನಿಂತಿರೋದ. ಏನಂದ್ರಲ್ಲ ಈಗ ನಿಮ್ದು ಆಗ್ಬೇಕಾದ್ರಲ್ಲಿ ಹೋಗ್ಲಿ. ಜನಕ್ಕೆ ನೀವ್ ಯಾರಂತ ಗೊತ್ತಿಲ್ಲ, ನಿಮ್ ಹೆಸರು ಹೇಳ್ಬಿಟ್ಟು ಹೆಂಗೆ ಹೋಗ್ಲಿ. ಯೋಗೀಶ್ ಬಾಬು LK, ಯೋಗೇಶ್ ಬಾಬು, ಕಡೂರು, ಅಜ್ಜಂಪುರ ಸ್ಟೇಷನ್, ಕಡೂರು ಅಜ್ಜಂಪುರ. ಇಲ್ಲೇ ಇದ್ರು ನಮ್ಮ ಏನಾರು ಬ್ರದರ್, ನಮ್ಮ ಅಪ್ಪನ ಫ್ರೆಂಡ್. ಮನೀಷ ಫೋಟೋ ತೆಗಿತೀನಿ ರಂಗೆ. ಸೊ ನಡ್ಕೊಂಡು ಹೋಗ್ತಿದೀವಿ. ಯಾಕೆ ನಗಾಡ್ತಿದ್ಯಾ? ಬ್ಲಾಗಿಂಗ್ ಈಸ್ ಹಿಂಗೆ ಕಣ. ಓಕೆನಾ, ನಾವು ಇನ್ನೊಬ್ರು ಏನೋ ಅನ್ಕೋತಾರೆ ಅನ್ಕೊಂಡು ಅವ್ರು ನಗಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ ಅನ್ಕೊಂಡು ನಾವು ಈ ತರ ಎಲ್ಲ ಶೈನೆಸ್ ಇರುತ್ತಲ್ಲ, ದಟ್ಸ್ ಅ ಮೇನ್ ಫಾಲ್ಟ್. ಓಕೆ, ನಾವು ಜನ ಏನ್ ಬೇಕಾದ್ರೆ ಅನ್ಕೊಳ್ಳಿ, ಯಾವ್ದು ಪರ್ಫೆಕ್ಟ್ ಆಗಿ ಬಂದಿಲ್ಲ ಕಣ. ಮಾಡ್ತಾ 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 ಪರ್ಫೆಕ್ಟ್ ಆಗೋದು. ನಾನು ಅಷ್ಟೇ, ನಾನು ಈ ತರ ಮುಂಚೆ ಮಾತಾಡಕ್ಕೆ ಈ ತರ ಕ್ಯಾಮ್ರಾ ಆನ್ ಮಾಡಿ ಮಾತಾಡಕ್ಕಲ್ಲ, ನನಗೆ ಆಗೋದಿಲ್ಲ. ನನಗೆ ಕ್ಯಾಮ್ರಾ ಆನ್ ಮಾಡಿದ್ದು ನನಗೆ ನೋಡ್ತಿದ್ದೆ ಎಂತ ಹೇಳೋದು ಈಗ ಅಂತ. ಈಗ ಹಂಗಲ್ಲ, ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಮಾತಾಡ್ಬಿಡ್ತೀನಿ, ಆಫ್ ಮಾಡಿದ ತಕ್ಷಣ ಮಾತಾಡೋದಿಲ್ಲ. ಮಳೆ ನೀರು ಕೆಳಗೋಕೆ ಈ ತರ ಒಂದು ವೆಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆಂಬಿಯನ್ಸ್ ಹೇಳ್ದೆ ಇರಕ್ಕಾಗಲ್ಲ. ದ ಆಂಬಿಯನ್ಸ್ ನೋಡಿ, ಇಲ್ಲಿ ಸುತ್ತಿ ನೋಡಿ, ಇಲ್ಲಿ ಯಾವ ತರ ಇದೆ ನೋಡಿ. ಇದು ಮಳೆಗಾಲ ಬರ್ತಾ ಈ ನೀರಿದೆಯಲ್ಲ, ಈ ಬ್ರಿಡ್ಜ್ ಇಂದ ಜಸ್ಟ್ 5ರಿಂದ 10 ಅಡಿ ಕೆಳಗೆ ನೀರು ಬಂದ್ಬಿಡುತ್ತೆ. ಈಗ ಇನ್ನೇನಿದೆ, ಭದ್ರಾ ಜಲಾಶಯ ಓಪನ್ ಮಾಡಿದ್ದಾರೆ, ಭದ್ರಾ ಡ್ಯಾಮ್ ಓಪನ್ ಮಾಡಿದ್ದಾರೆ, ನೀರು ಹೋಗ್ತಾ ಇದೆ, ಅದಕ್ಕೆ ಇಳಿದೋಗಿರೋದು. ಈಗ ಅಲ್ಲೇನು ಕಾಣ್ತಿದ್ದೀರಾ ಖಾಲಿ ಸ್ಪೇಸ್, ಅಲ್ಲಿ ಫಾರೆಸ್ಟ್ ಲ್ಯಾಂಡ್ ಬಿಟ್ಟು ಈ ಕಡೆ ಏನು ಖಾಲಿ ಸ್ಪೇಸ್ ಕಾಣ್ತಿದೆಯಲ್ಲ, ಈ ಸ್ಪೇಸ್ ಫುಲ್ಲು ನೀರು ತುಂಬಿಕೊಳ್ಳುತ್ತೆ. ಅಂದರೆ ಆಲ್ಮೋಸ್ಟ್ ನಿಮಗೆ 100 ಫೀಟ್ ನೀರು ಇಲ್ಲಿ ನಿಲ್ಲುತ್ತೆ. ಇನ್ನು ಸೆಂಟ್ರಿಗೆ ಹೋಗ್ತಾ ಅಲ್ಲೊಂದು ಹೊಳೆ ಥರ ಇದೆ, ಅಲ್ಲಿಗೆ ಹೋಗ್ತಾ ಇನ್ನೂ ಆಳ ಜಾಸ್ತಿ ಆಗುತ್ತೆ. ಆ್ಯಂಡ್ ನಿಮಗೆ ಅಲ್ಲಿ ನೋಡ್ಬೋದು ಚಿಕ್ಕಮಂಗ್ಳೂರು ಹಿಲ್ಸ್, ಅದು ನಮ್ಮ ಮುಳ್ಳಯ್ಯನಗಿರಿ, ಬಾವುಗಡಂಗಿರಿ, ಕಲ್ಲದಗಿರಿ, ಚಿಕ್ಕಮಂಗ್ಳೂರು, ಅದು ಇಲ್ಲಿಂದ ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಏನು ಹೇಳ್ತೀವಿ, ಸರ್ಪಗಾವಲು ಅಂತ ಬೇಕಾದ್ರೆ ಹೇಳ್ಬೋದು, ಹದ್ದಿನ ಕಣ್ಣು ಅಂತ ಹೇಳ್ಬೋದು. ಎಷ್ಟು ಜನ ಪೊಲೀಸು
ಬಂದೋಬಸ್ತ್ ಇರುತ್ತೆ, ವಿತೌಟ್ ಸೆಕ್ಯೂರಿಟಿ, ಸರ್ವೇಲೆನ್ಸ್ ಎಲ್ಲ ಇರುತ್ತೆ ಇಲ್ಲಿ. CM ಬರ್ತಿರೋದು, ಪವರ್ ಆಫ್ CM ಅಂತ ಹೇಳಿದ್ರೆ ಇದೆ. ಇವತ್ತಿಗೆ 3ನೇ ದಿನ ಅನ್ಸುತ್ತಲ್ಲ, ಇವತ್ತಿಗೆ 3ನೇ ದಿನ ಇನಾಗ್ರೇಷನ್ ಆಗ್ತಿರೋದು. ಅಂದ್ರು ಇಷ್ಟು ಬಂದೋಬಸ್ತ್ ಇಡ್ತಿದಾರೆ ಅಂತ ಯೋಚನೆ ಮಾಡಿದ್ದ. ಪವರ್ ಆಫ್ CM ಅಂದ್ರೆ ಏನು ಅಂತ ಅರ್ಥ ಆಯ್ತಾ ಈಗ? ನನಗೆ ಒಂದ್ಸತಿ CM ಹಾಕ್ಬೇಕಂತಿದೆ ಕಣ. ಆಯ್ತಾ? ಯಾರು ಮಾಡ್ತೀರಾ ಹೇಳಿ? ನೋಡಿ, ತುಂಬಾ ಜನ ಗಾಡಿ ಓಡಿಸ್ಕೊಂಡ್ ಬರ್ತಿದ್ದಾರೆ, ಫ್ಯಾಮಿಲಿ ಕರ್ಕೊಂಡಲ್ಲ. ಈ ಒಂದು ಆಂಬಿಯನ್ಸ್ ತೋರ್ಸಕ್ ನೋಡಿ, ಇಲ್ಲಿ ಈ ಒಂದು ಆಂಬಿಯನ್ಸ್ ತೋರ್ಸಕ್ಕೆ ಕರ್ಕೊಂಡ್ ಬರ್ತಿದ್ದಾರೆ. ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗತ್ತಿದ್ದು. ಅಂಡ್ ಮೇನ್ ಥಿಂಗ್ ಹೇಳ್ಬೇಕಾಗಿರೋದು, ಎನ್ಆರ್ಪುರದಲ್ಲಿ ಹಂಗೆ ಹೇಳೋ ತಕ್ಕನಂಗೆ ಟೂರಿಸಂ ಸ್ಪಾಟ್ಸ್ ಯಾವುದು ಇದ್ದಿಲ್ಲ. ಈ ಒಂದು ಬ್ರಿಡ್ಜ್ ಆಗಿದ್ರಿಂದ ಈಗ ನಮಗೆ ನಮ್ಮ ಎನ್ಆರ್ಪುರದವರಿಗೆ ಮಗ ಬ್ರಿಡ್ಜ್ ಇದೆ, ಬಾ ಹೋಗೋಣ ಫೋಟೋ ಶೂಟ್ ಮಾಡೋಣ, ಸಖತ್ತಿರುತ್ತೆ ಅಂತ ಹೇಳಕ್ಕೆ ಒಂದು ಬ್ರಿಡ್ಜ್ ಆಗಿದೆ. ಇಲ್ಲೆಲ್ಲ ಒಂದು ಫೋಟೋ ಶೂಟ್ ಮಾಡಿದ್ರೆ ಓಕೆ, ದ್ಯಾಟ್ ವಿಲ್ ಬಿ ಸೋ ಅಷ್ಟು ಫೇಮಸ್ ಆಗಿಬಿಟ್ಟಿದೆ ಈ ಒಂದು ಬ್ರಿಡ್ಜ್. ಈಗ ಜಸ್ಟ್ ಒಂದು ಕನೆಕ್ಟಿವಿಟಿಗೆ ಮಾತ್ರ ಅಲ್ಲ, ಎನ್ಆರ್ಪುರದೇ ಒನ್ ಆಫ್ ದ ಐಕಾನಿಕ್ ಪ್ಲೇಸಸ್ ಅಲ್ಲಿ ಒಂದು ಆಗ್ತಿದೆ. ಈಗ ಮೇಂಟೆನೆನ್ಸ್ ವರ್ಕ್ಸ್ ನಡೀತಿದೆ. ಪೇಂಟ್ ಹೋಗಿರೋ ಜಾಗದಲ್ಲ ಪೇಂಟ್ ಮಾಡ್ತಿದ್ದಾರೆ. ತುಂಬಾ ಜನ ಬಂದು ಫೋಟೋಸ್ ತೆಗೆಸ್ಕೊಳ್ಳೋದು, ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲಾಂದ್ರೆ ಬೈಕಲ್ಲಿ ಒಂದ್ಸತಿ ಈ ಕಡೆಯಿಂದ ಆ ಕಡೆ ತನಕ ರೈಡ್ ಹೋಗೋದು ಎಲ್ಲ ಮಾಡ್ತಿದ್ದಾರೆ. ಯಾಕೆಂದ್ರೆ ಒಂದೇ ರೀಸನ್, ಆಂಬಿಯನ್ಸ್, ಕ್ಲೈಮೇಟ್ ಅಲ್ಲೇನಾ? ಈವ್ನಿಂಗ್ ಟೈಮ್ ಚೆನ್ನಾಗಿದೆ. ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಲ್ಲಿಂದ ಇಲ್ಲಿ ತನಕ ಒಂದು ಸಿಂಗಲ್ ಪೀಸ್ ಆಫ್ ಕಾಂಕ್ರೀಟ್ ಸ್ಲ್ಯಾಬ್, ಓಕೆನಾ? ಇಲ್ಲಿಂದ ಒಂದು 60 ಫೀಟು ಸೇಮು. ಇಲ್ಲಿ ಬರ್ತಾ ಈ ಥರ ಡಿವೈಡ್ ಮಾಡಿದರೆ, ಇಲ್ಲೊಂದು ಮೆಟಲ್ ಪ್ಲೇಸ್ ಇಟ್ಟು, ಇಲ್ಲೊಂದು ಮೆಟಲ್ ಪ್ಲೇಸ್ ಇಟ್ಟು, ಆಂಗ್ಲೇರ್ ಟೈಪ್ ಇತ್ತು. ಸೆಂಟ್ರಲ್ಲಿ ಇಲ್ಲಿ ನೋಡ್ಬೋದು ನಿಮಗೆ ರಬ್ಬರ್ ಕೊಟ್ಟಿದ್ದಾರೆ. ಇದು ಏನಕ್ಕೆ ಇಲ್ಲಿ ಡೈರೆಕ್ಟ್ ಹಾಕೊಂಡು ಹೋಗ್ಬೋದಿತ್ತಲ್ಲ ಕಾಂಕ್ರೀಟು? ಏನಕ್ಕಿತ್ತು ಡಿವೈಡ್ ಮಾಡಿದರೆ ರಬ್ಬರ್ ಮೆಟಲ್ ಪ್ಲೇಸ್ ಇಟ್ಟು? ನಿನ್ಗೆ ಗೊತ್ತೇನಾ? ಅದು ಗಾಡಿ ಓವರ್ ವೆಯ್ಟ್ ಬಂದಾಗ. ನೋ ವೇ, ಅಲ್ವೇ ಅಲ್ಲ. ಥಿಂಕ್ ಮಾಡೋಣ, ಏನಕ್ಕೆ ಅದು ಹಾಕಿರೋದಲ್ಲಿ, ಏನಕ್ಕೆ ಆ ಥರ ಬಿಟ್ಟಿರೋದು ನೋಡಿ. ಅದು ಮಾತ್ರ ಅಲ್ಲ, ಇಲ್ಲೂ ಇದೆ ನೋಡಿ, ಇದು ಕಂಪ್ಲೀಟ್ ಆಗಿ ಜಾಯಿನ್ ಮಾಡ್ಬೋದಿತ್ತಾನೆ, ಬಟ್ ಈ ಸ್ಪೇಸ್ ಕೊಟ್ಟಿದ್ದಾರೆ ಇಲ್ಲಿ. ಈಗ ಕೆಲವರು ಬಂದು ನೋಡಿ, ಏನು ಈ ಥರ ಎಲ್ಲ ಮಾಡ್ಬಿಟ್ಟಿದ್ದಾರೆ, ಕರಪ್ಟೆಡ್ ಮಾಡ್ಬಿಟ್ಟಿದ್ದಾರೆ, ಥರ್ಮಾಕೋಲ್ ಇಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತ ಕತೆ ಕಟ್ತಾರೆ. ಅದಕ್ಕೊಂದು ರೀಸನ್ ಇದೆ ಹಂಗೆ ಬಿಟ್ಟಿರೋದಕ್ಕೆ. ಆ ರೀಸನ್ ನಿನಗೆ ಗೊತ್ತಿಲ್ಲ. ಕಮೆಂಟ್ ಸೆಕ್ಷನ್ ಅಲ್ಲಿ ಬರುತ್ತೆ, ಬುದ್ಧಿ ಇರೋರು ಆಗ್ತಾರೆ, ಬುದ್ಧಿ ಇಲ್ದಿರೋರು ನಂತರ ಕಮೆಂಟ್ ಸೆಕ್ಷನ್ ಓದ್ತಾರೆ, ಅವಾಗ ಗೊತ್ತಾಗುತ್ತೆ ನಮಗೆ ಬುದ್ಧಿ ಬರುತ್ತೆ. ಹೆಂಗಿದೆ ಇದು? ಜಸ್ಟ್ ಒಂದು ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡಿ ತೋರಿಸ್ತೀನಿ ನಾನು. ಹೆಂಗಿದೆ ಇದು ನೋಡಿಲಿ, ಅಲ್ಲಿ ನೋಡಿ, ಇಲ್ಲಿ ದೂರ ಕಾಣ್ತಿದೆ ನೋಡಿ, ಇಲ್ಲಿ ಮೀನು ಹಿಡಿತಿರೋದು. ಓಕೆ, ಗಾಳಿ ಆ ರೇಂಜಿಗಿದೆ. ಎಷ್ಟು ಮಟ್ಟಕ್ಕೆ ನಿಮಗೆ ನಾನು ಮಾತಾಡ್ತಾ ಇರೋದು ಕೇಳ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಸೂರ್ಯ ಮುಳುಗ್ತಿದ್ದಾನೆ, ಓಕೆನಾ? ತಣ್ಣ ಗಾಳಿ ಇದೆ ಇಲ್ಲಿ ನೋಡಿ. ಆ ನೀರಿನ ಅಲೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಹೊಳೆ ಬರುತ್ತಲ್ಲ, ಆ ಹೊಳೆ ಹಿಂಗೆ ಪಾಸ್ ಆಗೋದು. ಇಲ್ಲಿ ಬಂದ್ಬಿಟ್ಟು ಸರಿ ಆಳ ಇದೆ, ಬಿದ್ದರೆ ನೋಡೋ ಅವಶ್ಯಕತೆ ಇಲ್ಲ, ನೋಡೋ ಹುಡುಕೋ ಅವಶ್ಯಕತೆ ಇಲ್ಲ. ಡ್ಯಾಮ್ ಹತ್ರ ಹೋದ್ರೆ ಆಯ್ತು. ಅಣ್ಣ, ನಮ್ಮ ಬಾಡಿಯಲ್ಲಿ ಏನಾದ್ರು ಬಿದ್ದಿತ್ತು, ಇಲ್ಲೆಲ್ಲ ಬಂದಿತ್ತಾ? ಕೇಳ್ಕೊಂಡು ಹೋಗ್ಬೋದು. 2019 ಒಂದು ಸೇತುವೆ ಸ್ಯಾಂಕ್ಷನ್ ಆಗ್ತಾ 33 crores ಅಂದ್ರೆ 33 ಕೋಟಿ ವೆಚ್ಚದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದು. ಆದ್ರೆ ಈಗ 6 ವರ್ಷ ಆಯ್ತು, ಅದ್ರ ಸೆಂಟ್ರಲ್ಲಿ ಮಟೀರಿಯಲ್ ಕಾಸ್ಟ್ ಜಾಸ್ತಿ ಆಯ್ತು ಅಂತ ಹೇಳಿ 33 ಕೋಟಿ ಇದ್ದಿದ್ದು 35 ಕೋಟಿ ವೆಚ್ಚದಲ್ಲಿ ಈ ಒಂದು ಬ್ರಿಡ್ಜ್ ಅನ್ನ ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸಿದ್ದಾರೆ. ಈ ಒಂದು ಬ್ರಿಡ್ಜ್ ಬಂದ್ಬಿಟ್ಟು ಸಿಂಪ್ಲಿ ಸಪೋರ್ಟೆಡ್ ಡಿಸೈನ್ ಅಲ್ಲಿ 14 ಪಿಲ್ಲರ್, 42 ಗರ್ಡರ್ಸ್ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ. ಈ ಒಂದು ಬ್ರಿಡ್ಜ್ ನ ವಿಡ್ತ್ ಅಂತ ಹೇಳಿದ್ರೆ 7.5 ಮೀಟರ್, ಡೆಕ್ವೇಟ್ ಲೆಂತ್ ಬಂದ್ಬಿಟ್ಟು 540 ಮೀಟರ್. ಇನ್ನ ಅಪ್ರೋಚ್ ರೋಡ್ ಬಂದ್ಬಿಟ್ಟು ಒಂದು ಸೈಡ್ 450 ಮೀಟರ್, ಇನ್ನೊಂದು ಸೈಡ್ 410 ಮೀಟರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾವು ನಡ್ಕೊಂಡು ಈ ಒಂದು ಬ್ರಿಡ್ಜ್ ಎಂಡ್ ತನಕ ಬಂದಿದ್ದೀವಿ. ನೋಡಬಹುದು ಒಂದು 100 ಫೀಟ್ ಇರ್ಬೋದು. ಸೊ ಈ ಒಂದು ಬ್ರಿಡ್ಜ್ ಬಂದ್ಬಿಟ್ಟು ಎಂಡಿಂಗ್ ಅಲ್ಲಿ ಅಪ್ರೋಚ್ ರೋಡ್ ಬರುತ್ತೆ. ಏನ್ ಆ ಕಡೆ ಊರಿದೆಯಲ್ಲ, ಹಂದೂರು, ಹಂತ್ವಾನಿ, ಸೀಗ್ಬಾನಿ ಅಲ್ಲ ಮಾರೆ, ಈ ಒಂದು ಊರಿಗೆ ಹೋಗುತ್ತೆ. ಈ ಬ್ರಿಡ್ಜ್ ಬರಕ್ಕಿಂತ ಮುಂಚೆ ಆ ಮನೆಯವರು ತೋರಿಸ್ತೀನಿ ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅಲ್ಲೊಂದು ಮನೆ ಇದೆ. ಆ ಮನೆಯವರು ಇಲ್ಲಿರೋ ಎನ್ನಾರಪುರ ಟೌನಿಗೆ ಬರಬೇಕು ಅಂತ ಹೇಳಿದ್ರೆ 20 ಕಿಲೋಮೀಟರ್ ನೋಡಿ, ಹಂಗ್ ರೋಡ್ ಇದೆ. ಆ ಗುಡ್ಡ ಹತ್ರ, ಆಲ್ಮೋಸ್ಟ್ ಆ ಗುಡ್ಡದ ಹತ್ರ ಹಂಗೋಗ್ ಅಲ್ಲಿ 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 ಕೈಮರ ಬರುತ್ತೆ. ಅಲ್ಲಿ ಕೈಮರದಿಂದ ಎನ್ನಾರಪುರ ಇಲ್ಲಿ ಬರ್ಬೇಕಿತ್ತು. ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಕೇಳೋರಿಲ್ಲ, ಹೇಳೋರಿಲ್ಲ. ಆಯುಸ್ ಗಟ್ಟಿ ಇದ್ರೆ ಆಂಬುಲೆನ್ಸ್ ಬರುತ್ತೆ, ಜನ ಬರ್ತಾರೆ, ಹೊತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಈಗ ಅವ್ರ ಅಷ್ಟು ದೊಡ್ಡ ಒಂದು ಭಯ, ಇಲ್ಲಾಂದ್ರೆ ಆ ಒಂದು ಲೋನ್ಲಿನೆಸ್ ಇದೆಯಲ್ಲ ಹೋಯ್ತು. ಇನ್ನೊಂದು ವಿಷಯ ಹೇಳಿದ್ರೆ, ಈ ಒಂದು ಬ್ರಿಡ್ಜ್ ಇಂದ ಕಡೆ ಏನ್ ಲ್ಯಾಂಡ್ ಇದೆಯಲ್ಲ, ಪ್ರಾಪರ್ಟೀಸ್ ಇದೆಯಲ್ಲ, ಮಾರ್ಕೆಟ್ ವಿಲ್ ಬಿ ಹೈ. ಓಕೆನಾ? ಇನ್ನು ಅಲ್ಲಿ 1 ಎಕರೆ ತಗೊಬೇಕು ಅಂದ್ರೆ ಬ್ಯಾಂಕಿಂದ ಗಂಟೆಗೆ ದುಡ್ಡು ತೊಂದ್ರೆ ಅಷ್ಟೇ ಇನ್ನಲ್ಲಿ ಪ್ರಾಪರ್ಟಿ ಸಿಗೋದು. ಯಾಕೆಂದ್ರೆ ಕನೆಕ್ಟಿವಿಟಿ ಚೆನ್ನಾಗಿದೆ, ಊರ ಹತ್ರ ಆಯ್ತು, ಟೌನು, ಸಿಟಿ, ಎವ್ರಿಥಿಂಗ್ ಸೋ ನಿಯರ್ ಬೈ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲ ಪ್ರಾಪರ್ಟಿಗೂ ಇನ್ ಹೆವಿ ರೇಟ್ ಡಿಮ್ಯಾಂಡ್ ಬಂದಿರುತ್ತೆ. ನೋಡ್ಬೋದು, ಇವ್ ನಡ್ಕೊಂಡು ಆಲ್ಮೋಸ್ಟ್ ನಂಗೆ ಅನ್ಸ್ದಂಗೆ 1 ಕಿಲೋಮೀಟರ್ ನಡೆದಿದ್ದಲ್ಲೇನಾ. ಇನ್ನು ಇಲ್ಲಿಂದ ಅಪ್ರೋಚ್ ರೋಡು ನೋಡಿ, ಇಲ್ಲಿ ಒಂದು ಕ್ಯಾಮ್ರಾ ಇದೆ ಸೇಫ್ಟಿ ಪರ್ಪಸ್. ಆಲ್ಮೋಸ್ಟ್ ಇಲ್ಲಿ ತನಕ ಸ್ಟ್ರೀಟ್ ಲ್ಯಾಂಪ್ ಹಾಕಿದ್ದಾರೆ. ಏನಿದೆ ಊರು, ಆ ಊರಿಗೆ ತನಕ ಅಪ್ರೋಚ್ ರೋಡ್ ಇದೆ. ಅಲ್ಲಿಂದ ಮಣ್ಣು ತೆಗೆದು ಇಲ್ಲಿ ಹಾಕಿ ಹೈಟ್ ಮಾಡಿ ಈ ರೋಡ್ ಮಾಡಿರೋದು. ಮಳೆಗಾಲ
ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಮಳೆ ಬಿದ್ದು ಈ ಮಣ್ಣೇನಿದೆ ಕುಚ್ಕೊಂಡು ಹೋಗುತ್ತೆ. ಕುಚ್ಕೊಂಡು ಹೋಗ್ಬಾರ್ದಂತ ಅಲ್ಲಿ ಕಲ್ ಕಟ್ಟಿದ್ದಾರೆ. ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದಾರೆ ನೋಡಿ ಇಲ್ಲಿ ಬರೋರಿಗೆ ಎಚ್ಚರಿಕೆ ಸೂಚನೆ ಫಲಕ. ಫೋಟೋ ಅಥವಾ ಸೆಲ್ಫಿ ತಗೊಳ್ಳಬಾರದು, ಸಾರ್ವಜನಿಕರಲ್ಲಿ ವಿನಂತಿ. ಏನ್ ಅರ್ಥ ಆಯ್ತು ಇದ್ರಲ್ಲಿ? ಈ ಬ್ರಿಡ್ಜ್ ಮೇಲ್ಗಡೆ ಬಂದ್ಬಿಟ್ಟು ಫೋಟೋಸ್ ವಿಡಿಯೋಸ್ ಮಾಡಬಾರ್ದು ಸೈನ್ ಬೋರ್ಡ್ ಹಾಕಿದ್ರಲ್ಲ, ಅದ್ರ ಆಂಬಿಯನ್ಸ್ ಅಷ್ಟು ಚೆನ್ನಾಗಿದೆ. ಮುಂಚೆ ಅಲ್ಲಿದ್ದವ್ರು ಅಲ್ಲಿ ತೆಗೋದ್ರಲ್ಲ, ಏನ್ ಆಂಬಿಯನ್ಸ್ ಅಲ್ಲ ಅಷ್ಟೇ ಸಖತ್ತಾಗಿದೆ. ನೀರು ಬಂದು ನಿತ್ತಿ ಲೇಯರ್ಸ್ ಫಾರ್ಮ್ ಆಗಿರೋದು ನೋಡ್ಲಿ. ನಾಟಿ ದನಗಳು, ಕಲ್ಲುಗಳು, ಮೇಕೆಗಳು, ಈ ತರ ಹಂದಿ ಮರಿಗಳು ಏನ್ ರೇಸ್ ಮಾಡ್ತವ್ರ? ಇದಕ್ಕೆ ಹೇಳೋದು ಯಾವ್ದು ಮಾಡಬಾರ್ದು ಕಣ ಊರವರಿಗೆ. ಬಿದ್ರೆ ನಿಮಗೆ ತಾನೇ ಹೋಗೋದು, ನಮ್ದೇನಾರು ಹೋಗುತ್ತಾ? ಏನೂ ಆಗಲ್ಲ. ಬ್ರಿಡ್ಜ್ ಏನಾರು ಆಗುತ್ತಾ? ಏನೂ ಆಗಿಲ್ಲ. ಒಂದಷ್ಟು ರಕ್ತ ಆಗುತ್ತೆ, ಉಳಿದ್ರೆ ಎತ್ಕೊಂಡು ಹಾಸ್ಪಿಟ್ಲ್ ಹಾಕ್ತಾರೆ. ಏನಂತೀಯ? ಭದ್ರಾ ಡ್ಯಾಮ್ ಕಟ್ಟಕ್ಕಿಂತ ಮುಂಚೆ ಈ ಒಂದು ಏರಿಯಾ ಇದೆಯಲ್ಲ, ಇಲ್ಲಿಂದ ಹಿಂಗೆ ಕಂಪ್ಲೀಟ್ ಆಗಿ ಕಾಡಿತ್ತು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅಲ್ಲಿ ನೋಡಿ ಅಲ್ಲಿ 100 years ಆಫ್ ಹಳೆ ಮರಗಳು ಅಲ್ಲಿತ್ತು ಅನ್ನೋದಕ್ಕೆ ಎವಿಡೆನ್ಸ್. ಇಲ್ಲ ನೋಡ್ಬೋದು ನೀವು, ಮರಗಳೆಲ್ಲ ಕಟ್ ಮಾಡಿ ತೊಗೊಂಡೋಗಿರೋದೆಲ್ಲ, ಕೂಳೆಗಳು ಈಗಲೂ ಅಲ್ಲೇ ಇದೆ. ನೀರ್ ತುಂಬಿದ್ರೆ ಈ ಮರಗಳು ಯಾವ್ದೋ ನೀರಲ್ಲಿ ಬದುಕೋ ಅಲ್ಲ, ಬೇರು ಕೊಳ್ತೋಗಿ ಮರ ಬಿದ್ದು ಹೋಗೋದು. ಸೊ ಈ ಒಂದು ಕಾಡಲ್ಲಿ ಬಂದ್ಬಿಟ್ಟು ಹೆವಿ ರೇಟ್, ಅದು ಯಾವ ಮರಗಳಂತ ಹೇಳ್ತಿಲ್ಲ, ಗೆಸ್ ಮಾಡ್ಕೊಳ್ಳಿ. ಒಳ್ಳೆ ರೇಟ್ ಸಿಗೋ ಮರಗಳಿತ್ತು. ಎಲ್ಲ ಏನಂತಿದ್ರೆ ಸಾಗಾಣಿಕೆ, ಕಳ್ಳ ಸಾಗಾಣಿಕೆ, ಸಮಥಿಂಗ್ ಸ್ಮಗ್ಲಿಂಗ್ ಅಲ್ಲೇನಾ, ಸ್ಮಗ್ಲಿಂಗ್ ಮಾಡ್ತಿದ್ರು ಅಂತ ಹೇಳ್ತಿದ್ರ. ಗೊತ್ತಲ್ಲ, ನಮ್ಮ ಅಜ್ಜ ಅಜ್ಜಿ ಅಂದ್ರು ಒಂದೊಂದು ಸ್ಟೋರೀಸ್ ಹೇಳ್ತಾರೆ. ಅದ್ರಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇರುತ್ತೆ ನಮಗೂ ಗೊತ್ತಿಲ್ಲ. ನೀವು ಈ ನೀರಲ್ಲಿ ಒಂದು ಬೋಟ್ ಹಿಡ್ಕೊಂಡು ಸ್ಟ್ರೈಟ್ ಹೋದ್ರೆ ಭದ್ರಾವತಿ ಜಸ್ಟ್ 15 to 16 kilometers ಅಷ್ಟೇ. ಬೈ ರೋಡಲ್ಲಿ ನೀವು ಹೋಗೋದಾದ್ರೆ ಇಟ್ ಟೇಕ್ಸ್ ಆಲ್ಮೋಸ್ಟ್ 35 to 40 kilometers ಸುತ್ಕೊಂಡು ಹೋಗ್ಬೇಕು. ಗೊತ್ತಾಯ್ತಾ? ಮೇಲ್ಗಡೆ ರೋಡ್ ಹೋಗುತ್ತೆ, ಅದ್ರ ಪಕ್ಕದಲ್ಲೇ ಇಲ್ಲಿ ನೋಡಿ ವ್ಯಾಸ್ಟ್ ಏರಿಯಾದಲ್ಲಿ ಪಾರ್ಕಿಂಗ್ ಏರಿಯಾದನ್ನ ರೆಡಿ ಮಾಡ್ತಿದ್ದಾರೆ. ಅಲ್ಲಿ ನೋಡಿ ಇಟಾಚಿ ವರ್ಕ್ ಮಾಡ್ತಿದ್ದಾರೆ. ಸಖತ್ ಜನ ಬರೋಕ್ ಚಾನ್ಸಸ್ ಇರುತ್ತೆ. ಸರ್ಕಲ್ ಇದೆಲ್ಲ, ಇಲ್ಲಿಂದ ಕೆಳಗೆ ಹೋಗ್ಬೇಕು ನಮ್ಮ ಬ್ರಿಡ್ಜ್ ಕಡೆಗೆ. ಬಟ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಕಂಪ್ಲೀಟ್ ಬ್ಯಾರನ್ ಗೇಟ್ ಹಾಕಿದ್ದಾರೆ. ಗಾಡಿಗಳು ಯಾವ್ದು ಆ ಕಡೆಯಿಂದ ಈ ಕಡೆ ಹೋಗೋಕ್ಕಾಗಲ್ಲ. ಸೊ ನನಗೆ ಆ ಒಂದು ಬ್ರಿಡ್ಜ್ ಹತ್ರ ಹೋಗೋಕ್ಕೆ ಹೆಲ್ಪ್ ಮಾಡಿದ್ದು ಅಂತ ಹೇಳಿದ್ರೆ ಒನ್ ಆಫ್ ಮೈ ಫೇವ್ರೆಟ್ ಆಫೀಸರ್ ದಿಲೀಪ್ ಸರ್. ಪ್ರೀತಿಲ್ಲ ಅಂದ್ರೆ ನನಗೆ ಆ ಕಡೆ ಹೋಗೋಕ್ಕಾಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಒಂದು ಸಿದ್ದರಾಮಯ್ಯ ಸೇತುವೆ ಬಗ್ಗೆ ನಿಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಏನಾರು ಇದ್ರೆ, ನಿಮಗಾಗಿರೋ ಅಡ್ವಾಂಟೇಜ್ ಏನಾರು ಇದ್ರೆ ಕಮೆಂಟ್ ಮಾಡಕ್ ಮರಿಬೇಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮೂರಲ್ಲಿರೋ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ. ಸೊ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಟ್ಸ್ ಮೀ ಔರ್ CID. ಬಾಯ್.